ದಾರಿಯನ್ನ ತಪ್ಪಿಸುವಂತ ಕೆಲಸಗಳು ತಾವು ದಿನನಿತ್ಯ ನಾವು ನೀವು ನೋಡ್ತೇವೆ. ಅದಕ್ಕೋಸ್ಕರ ನಾವೇನು ವಿಚಾರ ಮಾಡಿದೀವಿ ಅಂತಂದ್ರೆ, ಗೃಹಲಕ್ಷ್ಮಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ 2,000 ಜನ ಮೊದಲನೇ ಹಂತದಲ್ಲಿ 1,000 ರೂಪಾಯಿಯನ್ನ ಕೊಟ್ಟು ತಾವು ಷೇರ್ದಾರರ ಆಗಿದ್ರು. ಯಾರ್ಯಾರಾಗಿದ್ರ ಸ್ವಲ್ಪ ಕೈ ಎತ್ತಿ. 2,000 ರೂಪಾಯಿ ಯಾರ್ಯಾರು ಕೊಟ್ಟಿದ್ದೀರ? 1,000 ರೂಪಾಯಿಯನ್ನ ಕೊಟ್ಟು ಅವಾಗ ಅವರು ಶೇರ್ ಅದಾದ ನಂತರ ಪ್ರತಿ ತಿಂಗಳು 200 ರೂಪಾಯಿಯನ್ನ ಅವರು ತಮ್ಮ ಅಕೌಂಟ್ ನಲ್ಲಿ ಜಮಾ ಮಾಡಬೇಕು. ಅದು ನಿರಂತರವಾಗಿ ಬರೀ 6 ತಿಂಗಳು ಅಷ್ಟೇ ಅಲ್ಲ, ಬಟ್ 6 ತಿಂಗಳು 200 ರೂಪಾಯಿ ಜಮಾ ಮಾಡಿದ ಮೇಲೆ ಅವರು ಲೋನ್ ತೆಗೆದುಕೊಳ್ಳಲಿಕ್ಕೆ ಅವರು ಅರ್ಹರಾಗ್ತಾರೆ. ಲಕ್ಷದವರೆಗೆ ನ್ಯಾಷನಲೈಸ್ ಬ್ಯಾಂಕ್ ನ ಬಡ್ಡಿಗಿನ್ನ 1% ಕಡಿಮೆ ಬಡ್ಡಿ ಇದ್ದಾರೆ. ನಾವು ಅವರಿಗೆ ಲೋನ್ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ ನಿಮ್ಗೆಲ್ಲರಿಗೂ ಒಂದು ವಿಚಾರವನ್ನ ನಾನು ವಿನಂತಿಯನ್ನು ಮಾಡ್ತೀನಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿ ನಿರ್ದೇಶನವನ್ನು ಕೊಡ್ತೀನಿ. ತಮ್ಮೆಲ್ಲರ ಜವಾಬ್ದಾರಿ ಈ ಒಂದು ಒಳ್ಳೆಯ ಯೋಜನೆ ಏನು ಗೃಹಲಕ್ಷ್ಮಿ ಸೊಸೈಟಿ ಮಲ್ಟಿಪರ್ಪಸ್ ಸೊಸೈಟಿಯನ್ನ ಯಶಸ್ವಿಗೊಳಿಸಲಿಕ್ಕೆ ಮೇಲಿನ ಹಂತದಿಂದ ಕೆಳಗಿನ ಹಂತದವರೆಗಿನ ಪ್ರತಿಯೊಬ್ಬ ಅಧಿಕಾರಿಗಳ ಸಹಕಾರ ಜೊತೆಯಲ್ಲಿ ಜವಾಬ್ದಾರಿ ಬಹಳಷ್ಟು ಮುಖ್ಯ. ನಾವು ಇದನ್ನ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಹೊರಟಿದ್ದೇವೆ. ನೇರವಾಗಿ ಅವರು ಯಾರಿಗೂ ಕೂಡ ಯಾರು ಅಧಿಕಾರ, ಇದೊಂದು ಅವಕಾಶ ನಮಗಷ್ಟೇ. ಅಧಿಕಾರ ಅನ್ನೋದೇನಿಲ್ಲ, ಇದೊಂದು ನಮಗೆ ಅವಕಾಶ. ನಮಗೆ ಸಿಕ್ಕಂತ ಈ ಅವಕಾಶವನ್ನ ಒಂದು ಸಾಕ್ಷಿ ಬಿದ್ದೆ ಅಂತ ಹೇಳ್ತಿದ್ರಿ ನಿಮ್ಮ ಕಡೆ, ಅಂತ ಒಂದು ಕೆಲಸವನ್ನ ಮಾಡಿದ್ರು. ಇವತ್ತಿನವರೆಗೂ ನಾವು ಮೊಟ್ಟಮ ಶ್ರೀ ಶಕ್ತಿ ಮೊಟ್ಟಮ ಅಂತ ಹೇಳ್ತೀವಿ ಅಲ್ವಾ? ಬಹುಶಃ ಇನ್ನೊಂದು 50 ವರ್ಷಕ್ಕೆ ಗೃಹಲಕ್ಷ್ಮಿ ಲಕ್ಷ್ಮಿ ಬಾಲಕರ ಹಂಗೆ ನನಗೆ ಸಿಕ್ಕಂತ ಈ ಅವಕಾಶದಲ್ಲಿ ಒಂದು ಶಾಲೆಗೆ ಗವರ್ಮೆಂಟ್ ಮಾಂಟೆಸರಿ ಅಂತ ಹೆಸರು ಮಾಡೋಣ. ಅಕ್ಕ ಪಡೆ ಗೃಹಲಕ್ಷ್ಮಿ ಬ್ಯಾಂಕು ನಮ್ಮ ಇಲಾಖೆಯನ್ನು ಬಹಳಷ್ಟು ಮುಂದೆ ತೆಗೆದುಕೊಂಡು ಹೋಗುತ್ತೆ. ನಾನು ಹೇಳೋ ಮಾತನ್ನ ಇನ್ನು 4 ವರ್ಷ ಬಿಟ್ಟ ಮೇಲೆ, 2 ವರ್ಷ ಆದ ಮೇಲೆ ತಾವು ಇದನ್ನ ಮೇಡಮ್ ಈ ರೀತಿ ಹೇಳಿದ್ರು ಅಂತ ತಾವೇ ಚರ್ಚೆ ಮಾಡುವಂತ ದಿನ ಕೂಡ ಬರುತ್ತೆ.